ಶುಭೋದಯ. ನನ್ನ ಹೆಸರು ಲಕ್ಷ್ಮೀಪುತ್ರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪಾಠ 6 ಪರಿವರ್ತನೆ. ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆಲ್ಲಿದ್ದರೆ ಎಂತಹ ದುಷ್ಟನಾದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ. ಉದಾಹರಣೆಗೆ, ನನ್ನ ತಂದೆಯ ತಂದೆಯಾದ ಗಣೇಶ್ ಎಂತಾತನು ಪಿಟೀಲುವಾದಕ, ಬಯಲು ಆಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲೇ ಪ್ರಸಿದ್ಧನಾಗಿದ್ದನು. ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಚಲ ಬನದಲ್ಲಿ 4 ಜನ ಕಳ್ಳರು ಗಂಟುಬೀಳುತ್ತಾರೆ. ಆಗ ನನ್ನ ತಾತ ಹೆದರದೆ ಧೈರ್ಯದಿಂದ ಕಳ್ಳರ ಕುರಿತು, ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಾನು ನಿಮಗೆ ಕೊಡುತ್ತೇನೆ, ಯಾವ ತಕರಾರು ಇಲ್ಲ. ಆ ಕಳ್ಳರು ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು. ಅರ್ಧ ತಾಸೇನು 1 ತಾಸಾದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ. ಕೊನೆಗೆ ಎಚ್ಚರಗೊಂಡ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತೆ, ನಿಮ್ಮ ಹಣ ನಮಗೆ ಬೇಕಿಲ್ಲ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರಡತೊಡಗಿದರು. ಆಗ ತಾತನು ಅವರನ್ನು ತಡೆದು, ಅಯ್ಯ ದಯಾಳುಗಳೇ, ನಿಮ್ಮ ಹಣ ನಮಗೆ ಬೇಕಿಲ್ಲ. ಒಂದು ಸಲ ವಿದೇಶಿಯ ಅವರು ಒಂದು ಉತ್ತಮವಾದ ವಾಚನ್ನು ಬಹುಮಾನಿಗೆ ಕೊಟ್ಟಿದ್ದರು. ಅದನ್ನು ಅವರ ಕಟ್ಟಲೇ ಇರಲಿಲ್ಲ. ಕೊನೆಗೆ ಬಿದ್ದುದನ್ನು ಅದರ ಒಬ್ಬ ಬಾಲಕ ಕಂಡ. ಅದೇ ರಾಯಚೂರಿನ ಒಬ್ಬ ವ್ಯಾಪಾರಿಗೆ ಮಾಡಿದನು. ಅದಕ್ಕಾಗಿ ತಾರನಾದರೂ ವಯಸ್ಸರ ಪಡಲೇ ಅಲ್ಲಿ. ಆದರೆ ಅವರ ಸೋದರನಿಗೆ ಅದು ಸರಿ ಬರಲಿಲ್ಲ. ಸಾರನಾಥರು, ಮಾರ್ಗಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳಾದ ಹಿತೈಷಿಗಳು, ಆತ್ಮವಿಶ್ವಾಸಗಳು ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸ ಇಲ್ಲ. ಅದು ಎಂತಹದ್ದೇ ಇರಲಿ, ಸಾಧಿಸುವ ಶಕ್ತಿ ಅವರಿತ್ತು. ಹೀಗಾದರೆ ರಾಯಚೂರು ಜಿಲ್ಲೆಯ ಸೇರಿದರು. ರಾಯಚೂರ ಆದರೆ ಪಂಡಿತ ಸಾರನಾಥರು ಬಡ ಮಕ್ಕಳು, ಬಡ ಉದ್ದಾರಾಗಲಿ ಹುಡುಗರು ಹಗಲ